ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಯಾರೆಂದು ನೀವು ನೆನೆಸುತ್ತೀರಿ? ಪ್ರಿಯರೇ, ಇಂದಿನ ದಿನ ಧರ್ಮಸಭೆ ಸ್ನಾನಿಕ ಯೌವಾನರ ಹಬ್ಬವನ್ನು ಕೊಂಡಾಡುತ್ತದೆ. ಪ್ರಿಯರೇ, ನಾವಿಂದು ಅನೇಕ ದೇವರ ಸೇವೆಯಲ್ಲಿ ಇದ್ದೇವೆ. ದೇವರ ಸೇವೆಯಲ್ಲಿದ್ದ ನಮಗೆ ಸತ್ಯದ ಅರಿವು ಇದೆಯಾ? ನಾನು ಯಾರಾಗಿದ್ದೇನೆ, ನಾನು ಯಾರು ಅಲ್ಲ? ನಮ್ಮಲ್ಲಿ ಸ್ನಾನಿಕ ಯೌವಾನರಲ್ಲಿದ್ದ ಆ ಕ್ರಿಸ್ತ ಯೇಸು ಮನೋಭಾವ ಇದೆಯಾ? ನಾವು ಅನೇಕ ಸಲ ನಮ್ಮಲ್ಲೇ ನಾವು ಹೆಚ್ಚಳ ಪಡ್ತೇವೆ. ಯೇಸು ಕ್ರಿಸ್ತರನ್ನು ಪ್ರತಿನಿಧಿಸುವ ಬದಲು ನಾನು ಯಾರು ಎಂದು ಗರ್ವದಿಂದ ಮೆರೆಯುತ್ತೇವೆ. ಇಂದು ಸ್ನಾನಿಕ ಯೌವಾನರ ಕುರಿತಾಗಿ ಧ್ಯಾನಿಸಿ ನಾವು ನೋಡೋದಾದರೆ, ದೇವರ ವಿಶೇಷ ಕೃಪೆಯಿಂದ ತಮ್ಮ ಮುದಿಪ್ರಾಯದಲ್ಲೇ ಜಕಾರ್ಯ ಮತ್ತು ಎಲಿಜಬೆತಳಿಗೆ ಹುಟ್ಟಿದ ಮಗು ಸ್ನಾನಿಕ ಯೌವಾನನಾಗಿದ್ದ. ಪರಾತ್ಪರನ ಪ್ರವಾದಿ ಎಂದು ಎನಿಸಿಕೊಂಡ. ತಂದೆ ತಾಯಿಯಲ್ಲಿರುವ ಆ ದೈವ ಭಯ ವಿಶೇಷವಾದ್ದರಿಂದ ಕುಟುಂಬದಲ್ಲಿ ಹುಟ್ಟಿರುವ ಮಗ ದೇವರ ಕೃಪೆಯಿಂದ ತುಂಬಲ್ಪಟ್ಟ. ದೇವರು ಒಂದು ವಿಶೇಷ ಯೋಜನೆ ಮತ್ತು ನಿಯೋಗವನ್ನು ಸ್ನಾನಿಕ ಯೌವಾನರಿಗೆ ನೀಡ್ತಾರೆ. ಯೇಸುಸ್ವಾಮಿ ಸ್ವತಃ ಸ್ನಾನಿಕ ಯೌವಾನರ ಕುರಿತಾಗಿ ಮತ್ತಾಯನ 11ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಲ್ಲಿ, ಮಾನವನಾಗಿ ಜನಿಸಿದಲ್ಲಿ ಸ್ನಾನಿಕ ಯೌವಾನರಿಗಿಂತ ಶ್ರೇಷ್ಠನಾರು ಹುಟ್ಟಿಲ್ಲ ಎಂದು ಸ್ಪಷ್ಟವಾಗಿ ನಿಮಗೆ ಹೇಳುತ್ತೇನೆ ಎಂದು ಆತನ ಕುರಿತಾಗಿ ಹೊಗಳುತ್ತಾರೆ. ಕಾರಣ, ಆತನಲ್ಲಿರುವ ದೇವರಿಗಾಗಿ ಇರುವ ಶ್ರದ್ಧೆ, ದೀನತೆ, ವಿಧೇಯತೆ. ಸಂತ ಪೌಲರ ಮಾತುಗಳಲ್ಲಿ ಹೇಳುವುದಾದರೆ, ಎಂಥ ಉತ್ಸಾಹ, ದೋಷಮುಕ್ತರಾಗಲು ಎಂಥ ಪ್ರಯಾಸ, ಎಷ್ಟು ರೋಷ, ಎಷ್ಟು ಆವೇಶ, ಎಷ್ಟು ಎಚ್ಚರಿಕೆ, ಎಷ್ಟು ಹಂಬಲ, ತಪ್ಪಿತಸ್ಥರನ್ನು ಶಿಕ್ಷಿಸಲು ಎಷ್ಟು ಕಟ್ಟುನಿಟ್ಟು. ಪ್ರಿಯರೇ, ಸ್ನಾನಿಕ ಯೌವಾನರಿಗೆ ತಾನು ಯಾರೆಂದು ತಿಳಿದಿತ್ತು. ದೇವರು ತಾಯಿಯ ಗರ್ಭದಿಂದ ತನ್ನನ್ನು ಏತಕ್ಕಾಗಿ ಆರಿಸಿಕೊಂಡಿದ್ದಾರೆ, ತನಗೆ ದೇವರು ಕೊಟ್ಟ ನಿಯೋಗವನ್ನು ಆತ ನಿರ್ವಹಿಸಿದ. ಯೇಸು ಕ್ರಿಸ್ತರೇ ಉದ್ಧಾರಕರು, ಲೋಕೋದ್ಧಾರಕರು, ದೇವರ ಪುತ್ರನಾಗಿದ್ದಾರೆ ಎಂಬ ರೆವಲೇಷನ್ ಅವರಿಗಿತ್ತು. ಯೇಸು ಕ್ರಿಸ್ತರು ಸರ್ವವೂ ಆಗಿದ್ದಾರೆ. ಹೀ ಈಸ್ ಎವ್ರಿಥಿಂಗ್ ಆ್ಯಂಡ್ ಐ ಆಮ್ ನಥಿಂಗ್. ನಾನು ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ಯೋಗ್ಯನಲ್ಲ ಎಂದು ಅಲ್ಲಿರುವ ಜನರಿಗೆ, ಸರ್ವ ಜನರಿಗೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಲು ಕರೆ ನೀಡ್ತಾರೆ. ಯೇಸು ಕ್ರಿಸ್ತರನ್ನು ನೀವು ಎದುರು ನೋಡಿರಿ. ಯೇಸು ಕಡೆಗೆ ಆತ ಜನರ ಗಮನವನ್ನು ಸೆಳೆದ್ರು. ಪ್ರಿಯರೇ, ಸ್ನಾನಿಕ ಯೌವಾನ ಯೇಸುವನ್ನು ಅನುಸರಿಸಿದಂತೆ, ಯೇಸು ಕ್ರಿಸ್ತರನ್ನು ಅನೇಕರಿಗೆ ತೋರಿಸಿದಂತೆ, ದೇವರ ನಿಯೋಗವನ್ನು ಕೊನೆಯ ತನಕ ಪವಿತ್ರಾತ್ಮರ ಕೃಪೆಯಿಂದ ಪೂರ್ತೀಕರಿಸಿದಂತೆ, ನಾವು ಕೂಡ ಆ ದೇವರ ಕೃಪೆಯನ್ನು ಅವಲಂಬಿಸಿ ನಾವು ದೇವರಲ್ಲಿ ಯಾರಾಗಿದ್ದೇವೆ, ನಾವು ಯಾರಾಗಿದ್ದೆವು ಎಂಬ ಸತ್ಯದ ಅರಿವಿನಲ್ಲಿ ಯೇಸುವನ್ನು ಪ್ರತಿನಿಧಿಸೋಣ. ಆಮೆನ್. ಪ್ರೈಸ್ ದ ಲಾರ್ಡ್.